ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ನಾಗೇಂದ್ರ ಬಾಬು. ಇವತ್ತು ಒಂದಷ್ಟು ಜನರ ತಲೆದಂಡ ಆಯಿತು. ನಮ್ಮ ಪ್ರಶ್ನೆ, ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ. ಕ್ಯಾಬಿನೆಟ್ ಮೀಟಿಂಗ್ ಆದ ಬಳಿಕ ನೀವು ಕ್ಯಾಬಿನೆಟ್ ಮೀಟಿಂಗಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹೇಳ್ತೀರಿ 5 ಜನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದೀವಿ ಅಂತೇಳಿ. ಅದಾದ ಬಳಿಕ ಗೋವಿಂದರಾಜ್ ಅವರನ್ನ ಇವತ್ತು ನೀವು ತೆಗೆದಾಕ್ತೀರಿ, ಇಂಟೆಲಿಜೆನ್ಸ್ ಅಧಿಕಾರಿಯನ್ನ ವರ್ಗಾವಣೆ ಮಾಡ್ತೀರಿ. ಈ ವಿಚಾರ ನಿನ್ನೆ ಯಾಕೆ ಬರಲಿಲ್ಲ? ಇಷ್ಟು ತಡೆ ಯಾಕೆ ಮಾಡಿದ್ರಿ? ಗೋವಿಂದರಾಜ್ ಅವರನ್ನ ಕಾರ್ಯದರ್ಶಿ ಸ್ಥಾನದಿಂದ ವಜಾ ಮಾಡಿದ್ರಲ್ಲ, ತಡ ಯಾಕಾಯ್ತು? ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕಮಿಷನರ್ನ ಚೇಂಜ್ ಮಾಡಿ ಅಂತೇಳಿ ಟೇಬಲ್ ಅನ್ನ ಕುಟ್ಟಿ ಕುಟ್ಟಿ ಹೇಳಿದ್ಯಾರು? ಯಾಕೆ ಆ ವಿಚಾರವನ್ನ ಕುಮಾರಸ್ವಾಮಿ ಅವರು ಪದೇ ಪದೇ ಪ್ರಸ್ತಾಪ ಮಾಡಿ ಹೇಳ್ತಾ ಇದ್ದಾರೆ? ನಿನ್ನೆ ತೆಗೆದುಕೊಂಡಂತ ನಿರ್ಧಾರ, ನಿನ್ನೆ ತೆಗೆದುಕೊಂಡಂತ ಚರ್ಚೆ ಕ್ಯಾಬಿನೆಟ್ನಲ್ಲಿ ಗೋವಿಂದರಾಜ್ ಹೆಸರು ಪ್ರಸ್ತಾಪ ಆಗ್ಲಿಲ್ವಾ? ಇಂಟೆಲಿಜೆನ್ಸಿ ಹೆಸರು ಪ್ರಸ್ತಾಪ ಆಗ್ಲಿಲ್ವಾ? KSCA ಇತ್ತಲ್ಲ, ಅದನ್ನ ಪ್ರಸ್ತಾಪ ಮಾಡಲಿಲ್ವಾ? RCB ಟೀಮ್ ಪ್ರಸ್ತಾಪ ಮಾಡಲಿಲ್ವಾ? 25 ಜನರಿಗೆ ಅವಕಾಶವನ್ನ ಕೊಟ್ಟು 300ಕ್ಕೂ ಹೆಚ್ಚು ಜನ ಸ್ಟೇಜ್ ಮೇಲೆ ಕೂರಿಸಿದ್ರಲ್ಲ ವಿಧಾನಸೌಧದ ಮುಂದೆ, ಅದ್ರ ಬಗ್ಗೆ ಚರ್ಚೆ ಆಗ್ಲಿಲ್ವಾ? RCB ಅವರು ಟ್ವೀಟ್ ಮಾಡಿದ್ರು, ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. KSCA ಅವರು ಕರೆ ಕೊಡ್ತಾರೆ, ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ರಾಮನಗರದಲ್ಲಿ ನಿಂತ್ಕೊಂಡು DCM DK ಶಿವಕುಮಾರ್ ಅವರು ಕರೆ ಕೊಟ್ಟಲ್ಲ, ಅದ್ರ ಬಗ್ಗೆ ಚರ್ಚೆ ಆಯ್ತಾ? ಯಾರೋ ಮಾಡಿದ ತಪ್ಪಿಗೆ ಇನ್ಯಾರದ್ದೋ ಬಲಿಪಶು ಮಾಡೋದು ಶೋಭೆ ತರ್ತಾ ಇದೆಯಾ ಸರ್ಕಾರಕ್ಕೆ? ಇಷ್ಟೇನಾ ಅಥವಾ ಇನ್ನೂ ತಲೆದಂಡಗಳು ಆಗುತ್ತಾ? ಅದೆಲ್ಲದರ ಬಗ್ಗೆ ನಿಮ್ಮ ಮುಂದೆ ಸವಿಸ್ತಾರವಾಗಿ ಮುಂದಿನ 1 ಗಂಟೆ ಇರ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. RCB ವಿಜಯೋತ್ಸವಕ್ಕೆ ಕರೆ ನೀಡಿದ್ದೆ DCM. ಜನ ಸಾಯ್ತಾ ಇದ್ರು, ದೋಸೆ ತಿಂತಾ ಇದ್ರಂತೆ CM. ಸಿದ್ದು DKಶಿ ನಡೆಗೆ ಜನಸಾಮಾನ್ಯರು ಫುಲ್ ಗರಂ. ಕಾರ್ಯಕ್ರಮ ನಡೆಸುವಂತೆ ಗೋವಿಂದರಾಜ್ ಪಟ್ಟು, ಪೊಲೀಸರ ಮಾತು ಕೇಳದೆ ಎಡವಟ್ಟು, ಕೊನೆಗೂ CM ರಾಜಕೀಯ ಕಾರ್ಯದರ್ಶಿ ಅಮಾನತು. ಪೊಲೀಸರನ್ನ ಹರಕೆ ಕುರಿ ಮಾಡಿದ ಸರ್ಕಾರ. ಸಿದ್ದು ನಡೆಗೆ ಜನಸಾಮಾನ್ಯರ ಅಪಸ್ವರ. CM DCM ರಾಜೀನಾಮೆ ಕೊಡ್ಲಿ ಅಂತ ವಿಪಕ್ಷಗಳ ಪ್ರಹಾರ. RCB ಮಾರ್ಕೆಟಿಂಗ್ ಹೆಡ್ ಸೇರಿ 3 ಅರೆಸ್ಟ್. ನ್ಯಾಯಾಂಗ ಬಂಧನಕ್ಕೆ ಕೊಟ್ಟ ಕೋರ್ಟ್. ವಿರಾಟ್ ಕೊಹ್ಲಿ ವಿರುದ್ಧವೂ ಕಂಪ್ಲೇಂಟ್. ಅತಿ ಎತ್ತರದ ಚುನಾವ್ ರೈಲ್ವೆ ಬ್ರಿಡ್ಜ್ ಉದ್ಘಾಟನೆ. ಪಾಕ್ ಉಗ್ರವಾದಕ್ಕೆ ಮೋದಿ ಖಂಡನೆ. ಜಲ ವಿದ್ಯುತ್ ಉತ್ಪಾದನೆ ಹೆಚ್ಚಿಸಲು ನಮೋ ಸೂಚನೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗದಲ್ಲಾದ ಕಾಲ್ತುಳಿತ. 11 ಮಂದಿ ಏನು ಬಲಿಯಾಗಿ ಹೋದ್ರು. ಕಾರಣ ಯಾರಿದಕ್ಕೆ? ಯಾರ ಕಾರಣ ಆ ಪ್ರಮಾಣದಲ್ಲಿ ಜನ ಸೇರ್ಲಿಕ್ಕೆ? ಕೇವಲ RCB ಮಾಡಿದ ಸೋಷಿಯಲ್ ಮೀಡಿಯಾ ಪೋಸ್ಟ್, KSCA ಅನೌನ್ಸ್ ಮಾಡಿದ ಉಚಿತ ಪಾಸ್ಗಳ ಅನೌನ್ಸ್ಮೆಂಟ್, ಭದ್ರತೆಯನ್ನ ಒದಗಿಸುವಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಫೇಲ್ಯೂರ್ ಆಗಿದ್ದು, ಹಾಗಾದ್ರೆ ಕೇವಲ ಪೊಲೀಸ್ ಡಿಪಾರ್ಟ್ಮೆಂಟ್ನ ಹೊಣೆಗಾರಿಕೆನ? ಸರ್ಕಾರಕ್ಕೂ ಅದರಲ್ಲೂ ನೇರವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೂ ಈ ದುರಂತಕ್ಕೂ ಸಂಬಂಧ ಇಲ್ವೇ ಇಲ್ವಾ? ಇವತ್ತು ಮಧ್ಯಾಹ್ನದವರೆಗೂ ಕೂಡ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಕೊಡ್ತಿದ್ದ ಹೇಳಿಕೆ KSCA ಅರೇಂಜ್ಮೆಂಟ್ ಮಾಡಿತ್ತು. ಸರ್ಕಾರದ ಕಡೆಯಿಂದ ಕೇವಲ ವಿಧಾನಸೌಧದ ಗ್ರ್ಯಾಂಡ್ ಸ್ಟೇರ್ಸ್ ಮೇಲೆ ಒಂದು ಕಾರ್ಯಕ್ರಮ ಇತ್ತು. ಈ ಪ್ರಮಾಣದಲ್ಲಿ ಜನ ಸೇರ್ತಾರೆ ಅಂತ ಹೇಳಿ ನಮಗೆ ಗೊತ್ತೇ ಇರಲಿಲ್ಲ. ಜನನ ಕರೆದಿದ್ದು RCB ಅವರು, ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು KSCA ಅವರು. ಪೊಲೀಸ್ ಇಲಾಖೆ ಪರ್ಮಿಷನ್ನೇ ಕೊಟ್ಟಿರಲಿಲ್ಲ, ಆದ್ರೂ ಮಾಡಿಬಿಟ್ರು, ಜನ ಸೇರಬಿಟ್ರು. ಹಿಂಗೊಂದು ಘಟನೆ ಆಗಬಾರ್ದಾಗಿತ್ತು. ಹಂಗೂ ನೋಡಿ ನಾವು ಸರ್ಕಾರ ಎಷ್ಟು ನಿಯತ್ತಲ್ಲಿ ಕೆಲಸ ಮಾಡ್ತಿದ್ದೀವಿ. ಯಾರೆಲ್ಲ ಭದ್ರತೆಯನ್ನ ಒದಗಿಸುವಲ್ಲಿ ಫೇಲ್ಯೂರ್ ಆದ್ರೂ ಅವರೆಲ್ಲ ಪೊಲೀಸರನ್ನ ಕಮಿಷನರ್ ಅಂತ ಕಮಿಷನರ್ನೇ ಸಸ್ಪೆಂಡ್ ಮಾಡಿಬಿಟ್ಟಿದ್ದೀವಿ ನಾವು. ಅಲ್ಲಿಗೆ ಕಾಂಗ್ರೆಸ್ ಸರ್ಕಾರ ಜನರ ಪರವಾದ ಸರ್ಕಾರ. ಮುಖ್ಯಮಂತ್ರಿಗಳು ಜನರ ಪರವಾಗಿ ಮಿಡಿಯುವ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೈಪರ್ ಆಕ್ಟಿವ್ ಉಪಮುಖ್ಯಮಂತ್ರಿಗಳು. ಹೀಗೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಸಮಾನ ದೋಷಿತರು ಅಂತ ಹೇಳಿ ಸಾಬೀತಾಗ್ತಾ ಇದೆ.
ಮೊನ್ನೆ ನಡೆದ ಈ ಕರಾಳ ಕಾಲ್ತುಳಿತ ಪ್ರಕರಣ, ಇದರ ಕಾರಣವನ್ನ ಹುಡುಕ್ತಾ ಹೋದಾಗ ಒಂದೊಂದೇ ಕರಾಳ ಸತ್ಯಗಳು ಹೊರಬೀಳ್ತಾ ಇದೆ. ಸಿಎಂ ಡಿ ಕೆ ಶಿವಕುಮಾರ್ ನೀಡಿದ ಅದೊಂದು ಹೇಳಿಕೆ, ಡಿ ಕೆ ಶಿವಕುಮಾರ್ ಅವರ ಅದೊಂದು ಹೇಳಿಕೆನೆ ಕಾಲ್ತುಳಿತ ಸಂಭವಿಸೋಕೆ ಅದು ಕೂಡ ಕಾರಣವಾಗೋಯ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಆರ್ಸಿಬಿ ವಿಜಯೋತ್ಸವಕ್ಕೆ ಕರೆ ನೀಡಿದ್ದೆ ಡಿಕೆಶಿ, ನೇರವಾಗಿ ಸ್ಟೇಡಿಯಂಗೆ ಕರೆದಿದ್ರು ಡಿಸಿಎಂ. ಸ್ಟೇಡಿಯಂ ಬನ್ನಿ, ಸ್ಟೇಡಿಯಂ ಅಲ್ಲಿ ಅದಕ್ಕೆ ಏನ್ ಬೇಕೋ KC ಅವರು ಅದಕ್ಕೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ಕಾಲ್ತುಳಿತ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಆದರೆ ಆರ್ಸಿಬಿ ವಿಜಯೋತ್ಸವಕ್ಕೆ ಕರೆ ನೀಡಿದ್ದೆ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಸತ್ಯ ಮಠ ಬಯಲಾಗಿದೆ. ಯಾರೋ ಏರ್ಪೋರ್ಟ್ಗೆ ಬರಬೇಡಿ, 4 ಗಂಟೆಗೆ ವಿಧಾನಸೌಧದಲ್ಲಿ ಆಟಗಾರರಿಗೆ ಗೌರವಿಸ್ತೀವಿ, ನೇರವಾಗಿ ಸ್ಟೇಡಿಯಂಗೆ ಬನ್ನಿ ಅಂತ ಡಿಕೆಶಿ ಹೇಳಿದ್ರು. ಸರ್ಕಾರದಿಂದ ಈಗ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ, ಇಲ್ಲಿಂದನೇ ದಯವಿಟ್ಟು ಯಾರು ಏರ್ಪೋರ್ಟ್ಗೆಲ್ಲ ಬರೋಕ್ಕೆ ಹೋಗ್ಬಿಡಿ. ಭಾಳ ಟ್ರಾಫಿಕ್ಕು, ಭಾಳ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಇದೆ. ಸೊ ಸೀದಾ ವಿಧಾನಸೌಧ 4 ಗಂಟೆಗೆ ವಿಧಾನಸೌಧದ ಸ್ಟೆಪ್ಸ್ ಮೇಲೆ ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸ ಮಾಡ್ತೀವಿ. ಅದಾದಮೇಲೆ ಸ್ಟೇಡಿಯಂ ಬನ್ನಿ, ಸ್ಟೇಡಿಯಮ್ಮಲ್ಲಿ ಅದಕ್ಕೆ ಏನು ಬೇಕೋ KC ಅವರು ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಕಾಲ್ತುಳಿತಕ್ಕೆ ಕಾರಣರಾದ್ರ ಡಿಕೆಶಿ, ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯೇ ಕಾರಣವಾಯ್ತಾ? ಸ್ಟೇಡಿಯಂನಲ್ಲಿ ಫ್ಯಾನ್ಸ್ ಜಮಾವಣೆಗೆ ಕರೆ ನೀಡಿದ್ದೆ ಡಿಕೆ ಶಿವಕುಮಾರ್, ವಿಧಾನಸೌಧಕ್ಕೆ ಬೇಡ ಸ್ಟೇಡಿಯಂಗೆ ಬನ್ನಿ ಎಂದಿದ್ರು. ಡಿಸಿಎಂ ಮಾತು ಕೇಳಿ ಫ್ಯಾನ್ಸ್ ಸ್ಟೇಡಿಯಂನತ್ತ ತೆರಳಿದ್ರು. ಡಿಕೆಶಿ ಕೂಡ ವಿಧಾನಸೌಧದ ಕಾರ್ಯಕ್ರಮ ಮುಗಿಸಿ ಸ್ಟೇಡಿಯಂಗೆ ತೆರಳಿದ್ರು. ಸ್ಟೇಡಿಯಂನಲ್ಲಿ ಲಕ್ಷಾಂತರ ಫ್ಯಾನ್ಸ್ ಸೇರಿದ್ದಕ್ಕೆ ಕಾಲ್ತುಳಿತ ಉಂಟಾಯಿತು. ಹಾಗಾದ್ರೆ ಅಭಿಮಾನಿಗಳನ್ನ ಪ್ರಚೋದಿಸಿದ ಡಿಸಿಎಂ ವಿರುದ್ಧ ಕ್ರಮ ಇಲ್ವಾ? ಆರ್ಸಿಬಿ ಟೀಮ್ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್, ಮೊಮ್ಮಗನ ಜೊತೆ ಸಿಎಂ ಸಿದ್ದರಾಮಯ್ಯ ಜಾಲಿ. ಅತ್ತ ಆರ್ಸಿಬಿ ಟೀಮ್ ಜೊತೆ ಡಿಕೆಶಿ ಸಂಭ್ರಮಾಚರಣೆ ಮಾಡ್ತಿದ್ರೆ, ಇತ್ತ ಮೊಮ್ಮಗನ ಜೊತೆ ಸಿಎಂ ಸಾಹೇಬ್ರು ಮಸಾಲೆ ದೋಸೆ ಸವಿತಿದ್ರು ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸ್ಫೋಟಕ ಆರೋಪ ಮಾಡಿದ್ದಾರೆ. ನಮ್ಮ ಸಿಎಂ ಅವರು ಇಷ್ಟೆಲ್ಲ ಸಾವು ನೋವಾಗಿ 30-40 ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗವ್ರೆ. ಅವ್ರ ಮೊಮ್ಮಗನ ಕರ್ಕೊಂಡು ಜನಾರ್ದನ ಹೋಟೆಲಲ್ಲಿ ಬಾಸುಂದಿನೋ ಮಸಾಲೆ ದೋಸೆನೋ ಸವಿಯಾಗಿ ಬಿಡ್ತಾರೆ. ಸ್ಟೇಡಿಯಂ ಹೊರಗೆ ಶವಗಳು ಬೀಳ್ತಿದ್ರು. ಸಿಎಂ ಡಿಸಿಎಂ ಫೋಟೋಶೂಟ್ನಲ್ಲಿ ಬ್ಯುಸಿಯಾಗಿದ್ರು. ಅವರಿಬ್ರು ರಾಜೀನಾಮೆ ಕೊಡಲಿ ಎಂದು ವಿಪಕ್ಷಗಳು ಆಗ್ರಹಿಸುತ್ತಿವೆ. ಆದರೆ ಕರೆದರೂ ಹೋದೆ, ನನಗೂ ಸಾವಿಗೂ ಸಂಬಂಧವಿಲ್ಲವೆಂದು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ವರಸೆ ಬದಲಿಸಿದ್ದಾರೆ. ನಾನೇನೋ ಕ್ರೈಮ್ ಮಾಡಿದ್ದ ಎಂದು ವಿಪಕ್ಷಕ್ಕೆ ಸವಾಲು ಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದ ಕಾಲ್ತುಳಿತದ ಪ್ರಕರಣದ ಬಗ್ಗೆ ಒಂದೊಂದೇ ಕರಾಳ ಸತ್ಯಗಳು ಬಯಲಾಗ್ತಾ ಇದೆ. ಸಿಎಂ ಮಾಡಿದ್ದು ಎಂಥ ಎಡವಟ್ಟು, ಅದಕ್ಕೆ ಕಾರಣರಾದವರು ಯಾರು ಅಂತ ನೀವೇನು? ಬೆಳಿಗ್ಗೆ HD ಕುಮಾರಸ್ವಾಮಿ ಸ್ಫೋಟಕ ಆರೋಪ. ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನ ಗೋವಿಂದ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತ ಸಂಭವಿಸಲು ಕಾರಣ ಯಾರು ಅಂತ ಹುಡುಕುತ್ತಾ ಹೋದಾಗ ಒಂದೊಂದೇ ಮಿಕಗಳು ಸಿಕ್ಕಿ ಬೀಳ್ತಿವೆ. ಗೋವಿಂದರಾಜು ಒತ್ತಡದಿಂದಲೇ ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಅನುಮತಿ ನೀಡಿದ್ದಾರೆ ಅಂತ ಸಿಎಂ ಆಪ್ತರೇ ಆಕ್ರೋಶ ಹೊರಹಾಕಿದ್ರಂತೆ. ಇನ್ನೊಂದು ಕಡೆ ಗೋವಿಂದರಾಜು ವಿರುದ್ಧ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ಗಂಭೀರ ಆರೋಪ ಮಾಡಿದ್ರು. ಪೊಲೀಸ್ ಕಮಿಷನರ್ ಮೇಲೆ ಗೋವಿಂದರಾಜ್ ಒತ್ತಡ. ಮುಖ್ಯಮಂತ್ರಿಗಳ ಜೊತೆಯಲ್ಲಿ 24 ಗಂಟೆ ಸೆಕ್ಯೂರಿಟಿ ಪೊಲೀಸ್ ಗನ್ಮ್ಯಾನ್ಗಳು ಇರ್ತಾರೆ. ಅದು ಜೊತೆಗೊಬ್ಬರು 24 ಗಂಟೆ ಇರ್ತಾರೆ. ನೀವೆಲ್ಲ ನೋಡಿರ್ತೀರಿ. ಗೋವಿಂದ ಗೋವಿಂದ ಅಂತ ಹೇಳಿ ಒಬ್ರು ದಿನ ಗೋವಿಂದನ್ ಭಜನೆ ಮಾಡ್ಕೊಂಡು ಬರುತ್ತೆ. ಅವ್ರ ಕೆಲಸ ಏನು ಅನ್ನೋದು ಗೊತ್ತಿದೆ. ಪೊಲೀಸ್ ಕಮಿಷನರಿಗೆ ಆ ವ್ಯಕ್ತಿ ವಿಧಾನಸೌಧ ಮುಂಭಾಗದಲ್ಲಿ ಇವತ್ತು ಕಾರ್ಯಕ್ರಮ ಮಾಡೋದಕ್ಕೆ ಪರ್ಮಿಷನ್ ಕೊಡಬೇಕು, ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ಮಾಡಬೇಕು ಅಂತ ಹೇಳಿ ಪೊಲೀಸ್ ಕಮಿಷನರ್ ಮೇಲೆ ಒತ್ತಡ ಆಗ್ತಾರೆ. ಬೆಳಗ್ಗೆ 7-7:30 ಗಂಟೆ
ಮುಖ್ಯಮಂತ್ರಿಯನ್ನೇ ಮನವೊಲಿಸಿದ್ದ ಗೋವಿಂದರಾಜು. ಪೊಲೀಸ್ ಕಮಿಷನರ್ ಹೇಳ್ತಾರೆ, ಸರ್ ಇಲ್ಲ ಬೆಳಗ್ಗೆ 5 ಗಂಟೆ 5:15 ಗಂಟೆವರೆಗೆ ನಾವೆಲ್ಲ ಕೆಲಸ ಮಾಡಿದ್ದು ನಿದ್ದೆ ಇಲ್ಲ, ಮುಖ ತೊಳ್ಕೊಂಡಿಲ್ಲ ಇನ್ನು. ಈಗ ನಾವು ಮುಖ ತೊಳಿತಾ ಇದ್ದೀವಿ. ಮತ್ತೆ ನೀವು 2-3 ಕಡೆ ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅಂದರೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಸರ್. ನಿದ್ದೆಗೆಟ್ಟು ರಾತ್ರಿ ಇಲ್ಲ, ದಯವಿಟ್ಟು ಹಠ ಮಾಡಬೇಡಿ, ಒಂದು ಕಡೆ ಮಾಡಿ, KCA ಸ್ಟೇಡಿಯಂನಲ್ಲಿ ಬಂದೋಬಸ್ತ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಹೋಗ್ತಾರೆ, ಅವ್ರು ಮುಖ್ಯಮಂತ್ರಿಗಳ ಹತ್ರ ಕರೆಸ್ತಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದೇನೆ, ಹೇಳಿದಷ್ಟು ಮಾಡೋಗೋ ಕೆಲಸ. ಮುಖ್ಯಮಂತ್ರಿಗಳು ಪೊಲೀಸ್ ಕಮಿಷನರ್ಗೆ ಆದೇಶ ಮಾಡೋದು. ಅವ್ರು ವಿಧಿ ಇಲ್ಲದೆ ವಿಧಾನಸೌಧ ಮುಂಭಾಗದಲ್ಲಿ ಸಂಪೂರ್ಣ ಪೊಲೀಸ್ ಇಲಾಖೆಯವರನ್ನು ಸ್ವಲ್ಪ ಹೆಚ್ಚುವರಿಗೆ ಹಾಕಲಿಕ್ಕೆ ತೀರ್ಮಾನ ತಗೋತಾರೆ. ಗೋವಿಂದರಾಜು ವರ್ಸಸ್ ಸಚಿವರು. ಯಾವಾಗ ಕಾಲ್ತುಳಿತ ಸಂಭವಿಸಿತೋ ಎಲ್ಲರೂ ಕೇಳಿದ್ರು. ಗೋವಿಂದರಾಜು ಒತ್ತಡ ಹಾಕಿದ್ದು ಎಲ್ಲರಿಗೂ ಗೊತ್ತಾಗಿತ್ತು. ನಿನ್ನೆಯ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರು ಕೇಳಿದ್ರು. ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಯಿತು. ಸಂಪುಟ ಸಭೆಯಲ್ಲಿ ಗೋವಿಂದರಾಜು ನಡೆಯನ್ನ ಮಂತ್ರಿಗಳು ಖಂಡಿಸಿದ್ರು. ಸಚಿವರ ಆಕ್ರೋಶದ ಬೆನ್ನಲ್ಲೇ ಗೋವಿಂದರಾಜುಗೆ ಗೇಟ್ ಪಾಸ್ ಕೊಡಲಾಗಿದೆ. ಗುಪ್ತಚರ ದಳದ ADGPಗೂ ಎತ್ತಂಗಡಿ ಶಿಕ್ಷೆ. ನಿನ್ನೆ ಸಿಎಂ ಮಾತನಾಡುವಾಗ ಗುಪ್ತಚರ ವೈಫಲ್ಯ ಆಗಿದೆ ಅಂತ ಒಪ್ಪಿದ್ರು. ಇಂದು ಗುಪ್ತಚರ ಇಲಾಖೆಯ ADGP ಹೇಮಂತ್ ನಿಂಬಾಳ್ಕರ್ ಅವರನ್ನ ವರ್ಗಾವಣೆಗೊಳಿಸಿ ಆದೇಶ ಹೊರಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಿಕ್ಷಕರೇ, ಯಾರದ್ದೋ ಶೋಕಿಗೆ ಇನ್ಯಾರಿಗೋ ಶಿಕ್ಷೆ ಆಗೋಯ್ತಾ ಅಂತ ಹೇಳಿ ನಾವು 1.5 ತಾಸು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ವಿ. ಯಾರದ್ ತಪ್ಪು, ಯಾರದ್ದ ಹಪಾಹಪಿ, ತಕ್ಷಣಕ್ಕೆ ಮ್ಯಾಚ್ ಗೆಲುವಾಗಿ ಒಂದೇ ದಿನದಲ್ಲೇ 2 ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅನ್ನೋಷ್ಟು ಆತುರ ಯಾರಿಗಿತ್ತು? ಯಾವ ಕಾರಣಕ್ಕೆ? KSCAಗ ಅಥವಾ RCB ಅವ್ರಿಗೇನಾ? ಸರಿ, KSCAಗೂ ಅರ್ಜೆಂಟ್ ಇತ್ತು, RCBಗೂ ಅರ್ಜೆಂಟ್ ಇತ್ತು, ಆದರೆ ರಾಜ್ಯದ ಪರಿಸ್ಥಿತಿ ಗೊತ್ತಿರಬೇಕಾಗಿದ್ದು, ಪೊಲೀಸ್ ಇಲಾಖೆಯ ಪರಿಸ್ಥಿತಿ ಗೊತ್ತಾಗಿರಬೇಕಾಗಿದ್ದು. ಈ ರಾಜ್ಯದ ಜನರು, ಅದರಲ್ಲೂ ಬೆಂಗಳೂರಿನಲ್ಲಿ RCBಗೆ ಕ್ರೇಜ್ ಎಷ್ಟಿದೆ, ಹೀಗೊಂದು ಕಾರ್ಯಕ್ರಮ ಆದರೆ ಎಷ್ಟು ಜನ ಬರ್ತಾರೆ, ಈ ವಿಚಾರ ಗೊತ್ತಿರಬೇಕಾಗಿದ್ದು ಯಾರಿಗೆ? ರಾಜ್ಯ ಸರ್ಕಾರಕ್ಕೆ, ಗೃಹ ಇಲಾಖೆಗೆ, ಅದರ ಅಡಿಯಲ್ಲಿ ಕೆಲಸ ಮಾಡುವಂತಹ ಪೊಲೀಸ್ ಇಲಾಖೆಗೆ. RCB ಅವ್ರು ಹೇಳಿದ್ರು, KSCA ಅವ್ರು ಹೇಳಿದ್ರು ಅಂತ ಹೇಳಿ ಇಂಥದ್ದೊಂದು ಕಾರ್ಯಕ್ರಮ ಮಾಡಕ್ ಬಿಟ್ಬಿಟ್ರಾ? ಹಿಂಗೆ ಹೇಳ್ತಿದ್ದಾರಲ್ಲ ಸರ್ಕಾರದವರು, ನಂಬಲಿಕ್ಕೆ ಸಾಧ್ಯನಾ? ಇದ್ರ ಹಿಂದೆ ಬೇರೆ ಏನೋ ಲಾಭಿ ನಡೆದಿದೆ. ಅದಕ್ಕಾಗೆ ನಾವು ಹೇಳ್ತಿರೋದು, ಯಾರದ್ದೋ ಶೋಕಿ, ಯಾರದ್ದೋ ಲೆಕ್ಕಾಚಾರ 11 ಮಂದಿಯನ್ನ ಬಲಿ ಪಡೆದುಬಿಟ್ಟಿದೆ. ಆ ಪೈಕಿ ಗೋವಿಂದರಾಜು ಅವರು ಕೂಡ ಇದ್ರ, ಅವರದ್ದು ಕೂಡ ಲಾಭಿ ಇದೆಯಾ ಈ 2 ಕಾರ್ಯಕ್ರಮವನ್ನ ತರಾತುರಿಯಲ್ಲಿ ನಡೆಸೋದ್ರ ಹಿಂದೆ? ಜನರೇ, ಒಂದಷ್ಟು ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ನೀವೇ ನಿರ್ಧಾರ ಮಾಡಿ ತಪ್ಪು ಯಾರದ್ದು ಅಂತ ಹೇಳಿ. ಸಂಭ್ರಮಾಚರಣೆಗೆ ಪೊಲೀಸರು ಒಪ್ಪಿರಲಿಲ್ಲ, ಇದನ್ನ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ, ಪೊಲೀಸ್ ಇಲಾಖೆ ಕೂಡ ಅದನ್ನೇ ಹೇಳಿದೆ. ಈ ಸೆಲೆಬ್ರೇಷನ್ಗೆ ನಾವು ಒಪ್ಪೇ ಇರಲಿಲ್ಲ. ಮೊದಲು KSCA ಪರ್ಮಿಷನ್ ಕೇಳುತ್ತೆ, ಕ್ರಿಕೆಟ್ ಅಸೋಸಿಯೇಷನ್ ಹೀಗೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ. ಆದರೆ ಪೊಲೀಸರು ಭದ್ರತಾ ವಿಚಾರದಲ್ಲಿ ತಕ್ಷಣಕ್ಕೆ ಕಾರ್ಯಕ್ರಮ ಆದರೆ ಲೋಪಗಳಾಗಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಪರ್ಮಿಷನ್ ಕೊಟ್ಟಿರಲಿಲ್ಲ KSCAಗೆ. ಆದರೂ ಕೂಡ ಕ್ರಿಕೆಟ್ ಅಸೋಸಿಯೇಷನ್ ಕಾರ್ಯಕ್ರಮ ಮಾಡ್ಲಿಕ್ಕೆ ತಯಾರಿ ಮಾಡ್ಕೊಂಡು ಬಿಡ್ತಂತೆ. ಪೊಲೀಸ್ ಇಲಾಖೆ ನಿರಾಕರಣೆ ಮಾಡಿದ ಮೇಲೂ ಕೂಡ ಇದನ್ನ ನಂಬಲಿಕ್ಕೆ ಸಾಧ್ಯನಾ? ಓಕೆ, ಈ ತಕ್ಷಣಕ್ಕೆ ಒಪ್ಪೋಣ, ಹಿಂಗೊಂದು ಪ್ರಯತ್ನ KSCA ಕಡೆಯಿಂದ ಆಗೋಯ್ತು ಅಂತ ಹೇಳಿ. ಇದಕ್ಕೆ ಪ್ಯಾರಲಲ್ ಆಗಿ ಮತ್ತೊಂದು ಕಡೆ ಗೋವಿಂದರಾಜು, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ, ಇವರು ಕೂಡ ಲಾಭಿ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ. ಕಮಿಷನರ್ ಅವ್ರ ಮೇಲೇನೆ ಒತ್ತಡ ಹೇರ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ ಗೋವಿಂದರಾಜು ಅವರು. ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟು ಬಿಡಿ, 2 ಕಾರ್ಯಕ್ರಮ ಮಾಡಬೇಕು, ಒಂದು ವಿಧಾನಸೌಧದ ಮುಂದೆ, ಮತ್ತೊಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಕಮಿಷನರ್ ಅವರು ಸುತಾರಾಮ್ ಒಪ್ಪಿಗೆ ಕೊಡಲಿಲ್ಲ. ಆನ್ ಪೇಪರ್ಸ್ ಎಲ್ಲೂ ಇಲ್ಲ ಕಮಿಷನರ್ ಅವ್ರದ್ದು ಹೇಳಿಕೆ. ಹಿಂಗೊಂದು ಕಾರ್ಯಕ್ರಮಕ್ಕೆ ನಾವು ಅನುಮತಿ ಕೊಟ್ಟಿದ್ದೀವಿ ಅಂತಲೂ ಇಲ್ಲ, ಕೊಟ್ಟಿಲ್ಲ ಅಂತಲೂ ಇಲ್ಲ. ಅಂದ್ರೆ ಕಮಿಷನರ್ ಕೂಡ, ದಯಾನಂದ್ ಅವರು ಕೂಡ ಒತ್ತಡದಲ್ಲಿದ್ರು. ಯಾರಿಂದ ಒತ್ತಡ? ಇದೇ ಗೋವಿಂದರಾಜು ಅವರಿಂದಲ್ಲ. ಭದ್ರತೆಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಕಮಿಷನರ್. ಆದರೂ ಕಾರ್ಯಕ್ರಮ ನಡೆದಿದೆ, ಕಾರ್ಯಕ್ರಮ ನಡೆಸಲೇಬೇಕು ಅನ್ನೋ ಹಠ ಗೋವಿಂದರಾಜು ಅವರದ್ದ.
ಮುಖ್ಯಮಂತ್ರಿಗಳನ್ನು ಕನ್ವಿನ್ಸ್ ಮಾಡೋ ಹಂತಕ್ಕೆ ಹೋಗ್ಬಿಟ್ರ ಗೋವಿಂದರಾಜ್ ಅವರು? ಇಷ್ಟೊಂದು ಹಠ ಯಾಕೆ? ಈ ಕಾರ್ಯಕ್ರಮ ಮಾಡೋದ್ರಿಂದ ಅವ್ರಿಗೇನು ಲಾಭ? ಇವ್ರಿಗೇನಾದರೂ ಮುಂಚೆನೇ ಲಾಭ ಸಿಕ್ಬಿಟ್ಟಿತ್ತ? ಕಾರ್ಯಕ್ರಮ ಆಯೋಜನೆ ಮಾಡೋ ಸಲುವಾಗಿ ಕಾರ್ಯಕ್ರಮ ಮಾಡಿಸಿ ನಿಮ್ಗೇನು ಲಾಭ ಗೋವಿಂದರಾಜ್ ಅವರೇ? ಇನ್ ಕೇಸ್ ಇವ್ರ ಪಾತ್ರನೇ ಇಲ್ಲ, ಇವ್ರಿಗೇನು ಲಾಭನೇ ಇಲ್ಲ, ಇವ್ರ ಲಾಭಿನೂ ಇಲ್ಲ ಅಂತೇನಾದರೂ ಹೇಳೋದಾದ್ರೆ ಇವತ್ತು ಅವರನ್ನು ಯಾಕೆ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ವಿಮುಕ್ತರನ್ನಾಗಿ ಮಾಡಲಾಗಿದೆ? ತಪ್ಪಿದೆ ಅಂತ ತಾನೇ ಅಲ್ಲಿಗೆ ಸರ್ಕಾರನೇ ಒಪ್ಕೊಂಡಿದೆ ತಾನೇ? ಹೌದು, ಕಾಲ್ ತುಳಿತ ಪ್ರಕರಣ, ಅದಕ್ಕೆ ಕಾರಣವಾದ ಎರಡೆರಡು ಕಾರ್ಯಕ್ರಮ, ಇದರಲ್ಲಿ ಗೋವಿಂದರಾಜು ಅವರ ಪಾತ್ರ ಇತ್ತು ಅನ್ನೋ ಕಾರಣಕ್ಕೆ ತಾನೇ ಅವ್ರಿಗೂ ಶಿಕ್ಷೆ ಆಗಿದೆ. ಒಬ್ಬ ಮುಖ್ಯಮಂತ್ರಿಯನ್ನ, ಒಬ್ಬ ಪೊಲೀಸ್ ಕಮಿಷನರ್ ಅನ್ನ ಮನವೊಲಿಸಿ ಹಠಕ್ಕೆ ಬಿದ್ದು 2 ಕಾರ್ಯಕ್ರಮ ಮಾಡಿ ಗೋವಿಂದರಾಜು ಅವರು ಸಂಪಾದನೆ ಮಾಡಿದ್ದಾದ್ರೂ ಏನು? ಯಕ್ಷ ಪ್ರಶ್ನೆ ಇದೀಗ ರಾಜ್ಯದ ಜನರ ಮುಂದೆ ಉಳಿದಿದೆ. ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಈಗ ಒಂದು ಬ್ರೇಕ್ನ ಸಮಯ. ವೆಲ್ಕಮ್ ಬ್ಯಾಕ್. ಕಾಲ್ ತುಳಿತದಲ್ಲಿ ಸತ್ತವರೆಲ್ಲರೂ ಬಡವರು, ಆದರೆ RCB ಆಟಗಾರರ ಪಕ್ಕ ನಿಂತವರೆಲ್ಲ ರಾಜಕಾರಣಿಗಳ ಮಕ್ಕಳು, ದುಡ್ಡಿರೋರ ಮಕ್ಕಳು, ಮೊಮ್ಮಕ್ಕಳು. ಅದೇ ಈಗ ಹೊಸ ಅವಾಂತರಕ್ಕೆ ಕಾರಣ ಆಗಿರುತ್ತೆ. ಹೇಗೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಆ ಸೆಲ್ಫಿ ತೆಗೆಸ್ಕೊಳ್ಬೇಕಾದ್ರೆ ಅಲ್ಲಿ 3 ಜನ ಸತ್ತೋಗಿದ್ರು. ಅದಾದ್ಮೇಲೆ ಇವ್ರು ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ ಅಲ್ವಾ ನಿಮ್ಮದು ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ? ಇದು ಅಕ್ಷಮ್ಯ ಅಪರಾಧ ಅಲ್ಲ, ಅಕ್ಷಮ್ಯ ಅಪರಾಧ ಅಲ್ಲ, ಅಕ್ಷಮ್ಯ ಅಪರಾಧ ಅಲ್ವಾ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ? ಈ ದೃಶ್ಯವನ್ನೊಮ್ಮೆ ನೋಡಿ. ನಮ್ಮ ಕಾಂಗ್ರೆಸ್ನ ರಾಜಕಾರಣಿಗಳು, ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಮೊಮ್ಮಗ ಸೇರಿದಂತೆ ಉಳಿದವರು ಸಕುಟುಂಬ ಪರಿವಾರ ಸಮೇತರಾಗಿ ಬಂದಿದ್ರು. RCB ಆಟಗಾರರ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡ್ರು. ಅದೇ ಈಗ ವಿವಾದಕ್ಕೆ ಕಾರಣವಾಗಿದೆ. ಸರ್ಕಾರ ನಡೆಸೋರು ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಸುರಕ್ಷಿತವಾಗಿ ಕರೆದುಕೊಂಡು ಬಂದು ಆಟಗಾರರ ಜೊತೆ ಸೆಲ್ಫಿ ತೆಗೆದುಕೊಂಡ್ರು. ಆದರೆ ಆಟಗಾರರನ್ನ ನೋಡಬೇಕು ಅಂತ ಬಡವರ ಮಕ್ಕಳು ಅದೇ ವಿಧಾನಸೌಧದ ಮುಂದೆ ಲಾಠಿ ಏಟು ತಿಂದರು. ಅನತಿ ದೂರದಲ್ಲೇ ಕೆಲವರು ಕಾಲ್ತುಳಿತದಲ್ಲಿ ಹೆಣವಾಗಿದ್ದರು. ಸಿಎಂ ಮೊಮ್ಮಗ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವಾಗಲೇ ಜನ ಸಾವು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಫೋಟಕ ಆರೋಪ. 11 ಜನ ಸತ್ತಿದ್ದಾರೆ ಅಂತ ಗೊತ್ತಾದ ನಂತರವೂ ಸಹಿತ ಮೊದಲು ನನಗೆ ಇರುವಂಥ ಖಚಿತ ಮಾಹಿತಿ ಪ್ರಕಾರ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದುಗಡೆ 3 ಜನ ವಿಧಾನಸೌಧದ ಮುಂದೆ ಏನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, IAS ಆಫೀಸರು ಎಲ್ಲರೂ ಸೆಲ್ಫಿ ಫೋಟೋ ತೆಗೆಸ್ಕೊಳ್ತಾ ಇದ್ದರು. ಆ ಸೆಲ್ಫಿ ತೆಗೆಸ್ಕೊಳ್ಬೇಕಾದ್ರೆ ಅಲ್ಲಿ 3 ಜನ ಸತ್ತೋಗಿದ್ರು. ಅದಾದಮೇಲೆ ಇವ್ರು ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ ಅಲ್ವಾ ನಿಮ್ಮದು ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ? ವಿಕ್ಟರಿ ಪರೇಡ್ ಟ್ವೀಟ್ ಮಾಡಿದ್ದೆ ಸಿದ್ದರಾಮಯ್ಯ. ಎಲ್ಲರನ್ನೂ ಆಹ್ವಾನಿಸಿದ್ದೆ ಸಿಎಂ ಎಂದ ನಿಖಿಲ್. ಇಲ್ಲಿ ನಾನು ಕೈನಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಒಂದು ಟ್ವೀಟ್ ಏನಿದೆ, ಅವರೇ ಖುದ್ದಾಗೆ ಟ್ವೀಟ್ ಮೂಲಕ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಆಹ್ವಾನಿಸಿದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಇನ್ವೈಟನ್ನು ಕೊಟ್ಟಿದ್ದಾರೆ, ಪ್ರತಿಯೊಬ್ಬರು ಬನ್ನಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಆದರೆ ಒಂದು ಇಲ್ಲಿ ಕಮಿಷನರ್ ಅವರು ಏನು RCB ಮತ್ತು ಇವರು ಒಂದು ಪೆರೇಡ್ ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಅದರ ರೈಟಿಂಗಲ್ಲಿ ಏನು ಕಮಿಷನರ್ ಅವರು ಯಾವುದೇ ರೀತಿ ರೈಟಿಂಗ್ ಕೊಟ್ಟಿಲ್ಲ ಅವ್ರಿಗೆ. ಸರ್ಕಾರ ನಡೆಸೋರಿಗೆ ಪ್ರಚಾರ ಬೇಕಿತ್ತು, ತಮ್ಮ ಜೊತೆಗೆ ತಮ್ಮ ಕುಟುಂಬವನ್ನು ಖುಷಿಪಡಿಸಬೇಕಿತ್ತು. ಆದರೆ ನಾಯಕರಿಗೆ ಜನರ ಬಗ್ಗೆ ಕಾಳಜಿ ಇರಲಿಲ್ಲ ಅನ್ನೋದು ಕಾಲ್ತುಳಿತ ಪ್ರಕರಣ ನೋಡಿದರೆ ಗೊತ್ತಾಗುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಸುಳ್ಳು ಹೇಳಿ ಆಗಿರುವ ತಪ್ಪನ್ನ ಪ್ಯಾಚಪ್ ಮಾಡೋ ಪ್ರಯತ್ನವನ್ನ ಮಾಡ್ತು ರಾಜ್ಯ ಸರ್ಕಾರ. ಈಗ ಹಿಂದಿನ ವರದಿಗಳಲ್ಲಿ ನಾವು ತೋರಿಸಿದ್ವಿ, ಕರೆದಿದ್ದು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜನರನ್ನ ಬನ್ನಿ ಅಂತ ಹೇಳಿ. ಆಮೇಲೆ ಹೇಳ್ತಾರೆ ನಮಗೆ ಗೊತ್ತೇ ಆಗಲಿಲ್ಲ ಎಷ್ಟು ಜನ ಬರ್ತಾರೆ ಅಂತ ಹೇಳಿ. ಕಡೆಗೆ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ಲೋಪ ಆಯಿತು ಅಂತ ಹೇಳಿ 6 ಮಂದಿ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಬಿಡ್ತಾರೆ. ಇದೆಲ್ಲ ನೋಡ್ತಿದ್ರೆ ಏನೋ ಮಾಡೋಕ್ಕೆ ಹೋಗಿ ರಾಜ್ಯ ಸರ್ಕಾರ ಇನ್ನೇನೋ ಮಾಡ್ಕೊಂಡ್ಬಿಡ್ತು ಅನ್ನೋ ರೀತಿಯಲ್ಲಿದೆ. ಪೊಲೀಸ್ ಇಲಾಖೆಯನ್ನ
ಕಾಂಗ್ರೆಸ್ ಸರ್ಕಾರ ಕುರಿ ಮಾಡೋಕೆ ಹೋಗಿದೆ. ಸಿದ್ದರಾಮಯ್ಯನವರ ಈ ನಡೆ ಸಹಜವಾಗಿ ವಿರೋಧ ಪಕ್ಷಗಳ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಪೊಲೀಸರನ್ನ ಹರಕೆಯ ಕುರಿ ಮಾಡಿದ ಸರ್ಕಾರ. ಸಿದ್ದರಾಮಯ್ಯ ನಡೆಗೆ ವಿಪಕ್ಷ ನಾಯಕರ ಪ್ರಹಾರ. ಕಪ್ ಗೆದ್ದಿದ್ದು ಆರ್ಸಿಬಿ. ಸಂಭ್ರಮಿಸಬೇಕಾದವರು ಅಭಿಮಾನಿಗಳು. ಮೈಲೇಜ್ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದು ರಾಜಕೀಯ ಮುಖಂಡರು. ಕಾಲ್ತುಳಿತ ದುರಂತಕ್ಕೆ ಪೊಲಿಟಿಕಲ್ ಹಪಾಹಪಿಯೂ ಕಾರಣವಾಗಿರುವಾಗ ಪೊಲೀಸ್ ಇಲಾಖೆಯ ಮೇಲಷ್ಟೇ ತಪ್ಪು ಹೊರಿಸಿ 5 ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಇನ್ಸ್ಪೆಕ್ಟರು, ಸ್ಟೇಷನ್ ಹೌಸ್ ಮಾಸ್ಟರು, ಸ್ಟೇಷನ್ ಹೌಸ್ ಆಫೀಸರ್ ಮತ್ತು ಆ ಭಾಗದಲ್ಲಿ ಬರ್ತಕ್ಕಂಥ ACP, ಸೆಂಟ್ರಲ್ DCP, ಕ್ರಿಕೆಟ್ ಸ್ಟೇಡಿಯಂನ ಇನ್ಚಾರ್ಜ್, ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್ ಮತ್ತು ಕಮಿಷನರ್ ಆಫ್ ಪೊಲೀಸ್ ಇವರನ್ನು ತತ್ಕ್ಷಣದಿಂದ ಅಮಾನತುಗೊಳಿಸ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ. ಪೊಲೀಸರನ್ನ ಹರಕೆಯ ಕುರಿ ಮಾಡ್ತಿದ್ದಾರೆ. ತಮ್ಮ ಹುಳುಕನ್ನ, ತಮ್ಮ ತಪ್ಪನ್ನ ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಪೊಲೀಸರನ್ನ ಹರಕೆಯ ಕುರಿಯಾಗಿ ಇವತ್ತು ರಾಜ್ಯ ಸರ್ಕಾರ ಮಾಡಿಕೊಂಡಿದೆ. CM DCM ರಾಜೀನಾಮೆ ಕೊಡಬೇಕು. ಆ 11 ಜನ ಅಮಾಯಕರ ಜೀವ ಇವತ್ತೇನು ಹೋಗಿದೆ, ಇದಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಪೊಲೀಸ್ ಅಧಿಕಾರಿಗಳನ್ನು ಹರಕೆಯ ಕುರಿಯನ್ನಾಗಿ ಮಾಡುವ ಬದಲಾಗಿ ಇವತ್ತು ತಾವೇ ಜವಾಬ್ದಾರಿಯನ್ನು ಹೊತ್ತು, ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದೇನೆ. CM ಬ್ಯಾಟರ್, DCM ಬೌಲರ್. IPL ಗೆದ್ದಿದ್ದು RCB ತಂಡ, ಫೋಟೋ ತೆಗೆಸಿಕೊಂಡು ಪೋಸ್ ಕೊಟ್ಟಿದ್ದು KPCC ತಂಡ. ಮುಖ್ಯಮಂತ್ರಿಗಳು ಬ್ಯಾಟ್ಸ್ಮನ್, DK ಶಿವಕುಮಾರ್ ಬೌಲರ್. ಮುಖ್ಯಮಂತ್ರಿಗೆ ಏನಾದರೂ ಮಾಡಿ ಸೆಂಚುರಿ ಹೊಡೆದ್ಬಿಡ್ಬೇಕು ಅಂತ ಅವರು 5 ವರ್ಷ. DK ಶಿವಕುಮಾರ್ಗೆ ಏನಾದರೂ ಮಾಡಿ ಮುಖ್ಯಮಂತ್ರಿನ ಬೋಲ್ಡ್ ಮಾಡಬೇಕು ಅಂತ ಅವರು. ಡ್ರಾಮಾ ಮಾಡಿದ್ರೆ ಕಣ್ಣೀರು ಬರಲ್ಲ. 20 ಗಂಟೆ ಆದಮೇಲೆ ಕಣ್ಣಲ್ಲಿ ನೀರು ಹಾಕಿ, ಅದು ಕಣ್ಣಲ್ಲಿ ನೀರು ಹಾಕಿದ್ದು ನೋಡಿದ್ರೆ ಏನು ಯಾರು ಆ ಥರ ಆನಂದ ಭಾಷೆಯೋ ಅಥವಾ ದುಃಖದ ಭಾಷೆಯೋ ಗೊತ್ತಿಲ್ಲ. ಆ ಕಣ್ಣಲ್ಲಿ ಅಳಕ್ಕೂ ಯಾವ ರೀತಿ ಹೃದಯದಿಂದ ಬರಬೇಕು ಕಣ್ಣೀರು. ಜನಗಳ ಮುಂದೆ ಡ್ರಾಮಾ ಮಾಡಿದ್ರೆ ಆ ಕಣ್ಣೀರು ಬರಲ್ಲ, ಹೃದಯದಿಂದ ಬರಬೇಕದೆಲ್ಲ ಆ ನೋವುಗಳು ನೋಡಿದಾಗ. ಅಧಿಕಾರಿಗಳ ಸಸ್ಪೆಂಡ್ ಸಮರ್ಥಿಸಿಕೊಂಡ CM. ಮೇಲ್ನೋಟಕ್ಕೆ ಯಾರು ಜವಾಬ್ದಾರರಿದ್ದಾರೆ, ಯಾರು ಜವಾಬ್ದಾರಿಯನ್ನು ನಿರ್ವಹಿಸಿಲ್ಲ ಸರಿಯಾಗಿ ಅಂಥವ್ರನ್ನ ಸಸ್ಪೆಂಡ್. ಮೇಲ್ನೋಟಕ್ಕೆ ಯಾರು ಜವಾಬ್ದಾರರಿದ್ದಾರೆ, ಯಾರು ಜವಾಬ್ದಾರಿಯನ್ನು ನಿರ್ವಹಿಸಿಲ್ಲ ಸರಿಯಾಗಿ ಅಂಥವ್ರನ್ನ ಸಸ್ಪೆಂಡ್. ಇಲ್ಲಿ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯನ್ನ ಹರಕೆಯ ಕುರಿ ಮಾಡಿಬಿಡ್ತಾ ಎಂಬ ಪ್ರಶ್ನೆ ಮೂಡಿದೆ. ಚಿನ್ನಸ್ವಾಮಿ ದುರಂತಕ್ಕೆ ಪೊಲೀಸ್ ಇಲಾಖೆ ಮಾತ್ರವೇ ಹೊಣೆನಾ ಅಂತ ಆಕ್ರೋಶ ವ್ಯಕ್ತವಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಪಾಪ ಪೊಲೀಸ್ ಅಂತೇಳಿ ನಾವು ಈ ಟೈಟಲ್ ಏನು ಕೊಟ್ವಿ ಅಂತಂದರೆ, ಪೊಲೀಸ್ ಇಲಾಖೆಯವರಿಗೆ, ಪ್ರತಿಯೊಬ್ಬ IPS ಅಧಿಕಾರಿಗಳಿಗೆ ಇದೊಂದು ಎಚ್ಚರಿಕೆಯ ಪಾಠ. ನಾನು ಕುಮಾರಸ್ವಾಮಿ ಅವ್ರ ಜೊತೆ ಚೆನ್ನಾಗಿದ್ದೀನಿ, ನನಗೇನೂ ಆಗಲ್ಲ. ನಾನು ವಿಜೇಂದ್ರ ಜೊತೆ ಚೆನ್ನಾಗಿದ್ದೀನಿ, ನನಗೇನೂ ಆಗಲ್ಲ. ನಾನು DK ಶಿವಕುಮಾರ್ ಅವ್ರ ಜೊತೆ ಚೆನ್ನಾಗಿದ್ದೀನಿ, ಏನೂ ಆಗಲ್ಲ. ಸಿದ್ದರಾಮಯ್ಯ ಅವರು ನಮ್ಮ ಜೊತೆ ಚೆನ್ನಾಗಿದ್ದಾರೆ, ನಾವು ಒಂದೇ ಕ್ಯಾಸ್ಟು, ನಾವು ಒಂದೇ ಊರವರು, ನಮಗೇನೂ ಆಗಲ್ಲ ಅಂತಂದರೆ ಅದು ನಿಮ್ಮ ಊಹೆ ತಪ್ಪು. ನಾಳೆ ಏನಾದರೂ ಅವರ ಬುಡಕ್ಕೆ ಬರುತ್ತೆ ಅಂತಂದರೆ ನಿಮ್ಮನ್ನೇ ತಲೆದಂಡ ಮಾಡೋದು. ಕರೆಸ್ಬಿಟ್ಟು ಹೆಗಲ ಮೇಲೆ ಕೈ ಹಾಕಿ ತಲೆ ಕೆಡಿಸ್ಕೊಂಬೇಡಿ, ಈ ಥರ ಮಾಡ್ತೀನಿ, ಸ್ವಲ್ಪ ದಿವಸ ನೋಡ್ಕೊಳ್ಳೋಣ, ಸೈಲೆಂಟ್ ಆಗಿರುತ್ತೆ ಹೇಳಿ ಕಳಿಸ್ತಾರೆ. ಎಲ್ಲ ರಾಜಕಾರಣಿಗಳು ಇದನ್ನೇ ಮಾಡೋದು. ಇವತ್ತು ಪೊಲೀಸ್ನವರು ಯಾರದ್ದೋ ತಪ್ಪಿಗೆ ಕಮಿಷನರ್ ದಯಾನಂದ್ ಅವರ ತಲೆದಂಡ ಆಗಿದೆ. ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿಯ ತಲೆದಂಡ ಆಗಿದೆ. ಅವರನ್ನು ಸಸ್ಪೆಂಡ್ ಮಾಡಲೇಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಕೊಟ್ಟ ಹೇಳಿಕೆ ತಟ್ಟಿ ಟೇಬಲ್ ಮೇಲೆ ಕೈಯಿಂದ
ಮಾಡಿ ಅಂತ ಹೇಳಿದ್ರಂತೆ. ಏನು ಕಾರಣ ಅವ್ರಿಗೆ ಗೊತ್ತಿದೆ, ಕೆಲವ್ರಿಗೂ ಗೊತ್ತಿದೆ ಯಾವ ವಿಚಾರ ಇರಬಹುದು, ಇನ್ಸೈಡ್ ಏನೇನು ಇರುತ್ತೆ ಯಾರು ಗೊತ್ತು. ಇವತ್ತು ಪಕ್ಕದ ರೋಡಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಯಿತು ಅಂತಾರೆ, ಇನ್ನೊಂದು ರೋಡ್ಗೆ ನಮ್ಮ ಮನೆಗೆ ಗೊತ್ತೇ ಆಗಲ್ಲ ಅಂತಾರೆ. ಅದು ಶುದ್ಧ ಸುಳ್ಳು. ಯಾವತ್ತೋ ಹಳೇದೊಂದು ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಟೈಮ್ ಬಂದಾಗ ಈ ಥರ ಶಿಕ್ಷೆಗಳು ಗೊತ್ತಾಗುತ್ತೆ ಮುಂದೊಂದು ದಿನ ಎಲ್ರಿಗೂ. ಇವತ್ತು ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ರಲ್ಲ, ಒಮ್ಮೆ ಮೆಲ್ಕಾಗ್ತಾ ಹೋಗಿ ಏನಾಯಿತು. 3ನೇ ತಾರೀಕು RCB ತಂಡ ಭರ್ಜರಿ ಗೆಲುವನ್ನು ದಾಖಲು ಮಾಡುತ್ತೆ. ಅವತ್ತೇನೆ ವಿಕ್ಟರಿ ಪರೇಡ್ಗೆ ಅನುಮತಿಯನ್ನು ಕೇಳ್ತಾರೆ ಪೊಲೀಸ್ ಇಲಾಖೆ. ಮ್ಯಾಚ್ ಆರಂಭನೇ ಆಗಿರಲ್ಲ, ಅದಕ್ಕಿಂತ ಮುಂಚೆನೆ RCB ಪರ್ಮಿಷನ್ ಅನ್ನು ಕೇಳುತ್ತೆ. KSCA ಪರ್ಮಿಷನ್ ಕೇಳೋದು. ಆದರೆ ಪೊಲೀಸ್ ಕಮಿಷನರ್ ಅವರು ಪರ್ಮಿಷನ್ ಕೊಡೋದಿಲ್ಲ. ಇಲ್ಲ ರೀ, ಕೊಡೋಕ್ಕಾಗಲ್ಲ, ಸುಮ್ಮನೆ ನೀವು ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ನೀವು ಭಾನುವಾರ ಮಾಡ್ಕೊಳ್ಳಿ. ಇಡೀ ನೈಟು ಇವತ್ತೇನಾದ್ರು ಗೆದ್ರು ಅಂತಂದರೆ ಇಡೀ ನೈಟು ನಮ್ಮ ಪೊಲೀಸವರು ಅಲ್ಲಿ ರಾತ್ರಿ ಪೂರ್ತಿ ಫೀಲ್ಡಲ್ಲಿ ಇರಬೇಕು, ಕಷ್ಟ ಆಗುತ್ತೆ, ನಾಳೆ ಆಗೋದಿಲ್ಲ, ಭಾನುವಾರ ಬೇಕಾದ್ರೆ ಮಾಡ್ಕೊಳ್ಳಿ, ಒಳ್ಳೆ ಅರೇಂಜ್ಮೆಂಟ್ ಮಾಡ್ಕೊಡ್ತೀವಿ ಪೊಲೀಸ್ ಇಲಾಖೆಯಿಂದ, ಅಂದರೆ ಒಂದು ಸೂಕ್ತ ರೀತಿಯಲ್ಲಿ ವ್ಯವಸ್ಥೆನೇ ಮಾಡ್ಕೊಳ್ತೀವಿ ಅಂತೇಳಿ ನಂಬಿಟ್ರು ಪಾಪ ಕಮಿಷನರು. ನಾನು ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳ್ಬಿಡ್ತಾರಂತೆ. ಅಲ್ಲೇ ಮಾಡಿದ್ದೆ ಎಡವಟ್ಟು. ಲೆಟ್ರಲ್ಲಿ ಬರೆದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ವಿ, ಹೋಗ್ರಿ, ಪರ್ಮಿಷನ್ ಕೊಡೋದಿಲ್ಲ ಅಂತ ಲೆಟ್ರಿಂಗ್ ಬರ್ದು ಹಿಂಗೆ ಕೊಟ್ಟಿದ್ದಿದ್ರೆ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ. ರೈಟಿಂಗಲ್ಲಿ ಅವರು ಯಾವುದೇ ರೀತಿಯಾದಂಥ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿಕೆಯನ್ನು ಕೊಡೋ ಮೂಲಕ ರೈಟಿಂಗಲ್ಲಿ ಕೊಡಲಿಲ್ಲ. ಇದು ಮಾಡಿಕೊಂಡಂಥ ಮೊದಲ ತಪ್ಪು. ಅದಕ್ಕೆ ಹೇಳಿದ್ದು ಪ್ರತಿಯೊಬ್ಬ ಅಧಿಕಾರಿಗಳಿಗೂ ನಿಮಗೆ ಇದು ಪಾಠ ಅಂತೇಳಿ. ಅದಾದ ಮೇಲೆ RCB ಮತ್ತು KSCA ಎಡವಟ್ಟುಗಳನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. RCB KSCA ಅಭಿಮಾನಿಗಳನ್ನು ಆಹ್ವಾನಿಸುತ್ತೆ, ಬನ್ನಿ ಅಂತೇಳಿ. ನೋಡಿ, RCB ನೆಕ್ಸ್ಟ್ ಡೇ ಬೆಳಗ್ಗೆ ಹಾಕುತ್ತೆ, ಟ್ವೀಟ್ ಅನ್ನು ಮಾಡುತ್ತೆ, ಬನ್ನಿ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಎಷ್ಟೊತ್ತಿಗೆ? 3 ಗಂಟೆಗೆ ಮಾಡ್ತೀವಿ ಅಂತೇಳಿ ಒಂದು ಪೋಸ್ಟ್ ಅನ್ನು ಮಾಡುತ್ತೆ. ಅದಾದ್ಮೇಲೆ 1 ಗಂಟೆ ಸುಮಾರಿಗೆ ಎಲ್ಲರಿಗೂ ಫ್ರೀ, ಬಂದ್ಬಿಡಿ, ಯಾರು ಬೇಕಾದ್ರೂ ಸ್ಟೇಡಿಯಂ ಬರ್ಬೋದು ಅಂತಂದ್ರು. ಅಲ್ಲೊಂದು ಎಡವಟ್ಟು. ಅದಾದ್ಮೇಲೆ ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಅನ್ನು ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲಿ ನೀವು ಟಿಕೆಟ್ ಅನ್ನು ತಗೋಬಹುದು, ನಾವು ಇನ್ವೈಟ್ ಮಾಡ್ತೀವಿ ಅಂತಂದ್ರು. ಅದೊಂದು ಎಡವಟ್ಟನ್ನು ಮಾಡ್ಕೊಂಡು ಅದಾದ್ಮೇಲೆ 3 ಗಂಟೆ 14 ನಿಮಿಷಕ್ಕೆ ಮತ್ತೊಂದು ಟ್ವೀಟ್ ಅನ್ನು ಮಾಡುತ್ತೆ, 5 ರಿಂದ 6 ಗಂಟೆ ಅಂತೇಳಿ. ಯಾರು? RCB. ಈ ಕ್ಷಣಕ್ಕೂ ಆ ಪೋಸ್ಟ್ ಹಾಗೆ ಇದೆ, ಬೇಕಾದ್ರೆ ಚೆಕ್ ಮಾಡಿ ವೀಕ್ಷಕರು. ಈ ಕ್ಷಣಕ್ಕೂ ಆ ಪೋಸ್ಟ್ ಹಾಗೆ ಇದೆ. ಒಂದು ಬಸ್ ಫೋಟೋ ಹಾಕಿ, ಅದ್ರ ಕೆಳಗಡೆ RCB ತಂಡದ ಪ್ಲೇಯರ್ಸ್ನ ಫೋಟೋಗಳು ಹಾಕಿ, ಕಪ್ ಹಾಕಿ 5 ಗಂಟೆಯಿಂದ ಅಂತೇಳಿ ಹಾಕ್ತಾರೆ. ಕಾರ್ಯಕ್ರಮ ಹೇಗೆ ಮಾಡ್ತೀವಿ, ಯಾವ ರೀತಿಯಾಗಿ ಆಯೋಜನೆ ಆಗುತ್ತೆ ಅನ್ನೋದನ್ನ ಎಲ್ಲೂ ಕೂಡ ಮಾಹಿತಿಯನ್ನು ಹಂಚಿಕೊಂಡಿರಲಿಲ್ಲ. ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೂ ಕೂಡ ಅವರು ತಿಳಿಸಿರಲಿಲ್ಲ. ಪರಿಸ್ಥಿತಿ ಕೈ ಮೀರಿ ನಿಯಂತ್ರಣ ತಪ್ಪಿ ಹೋಗಾದ್ಮೇಲೆ ಭಾರಿ ದುರಂತ ಸಂಭವಿಸ್ತು. ಅದಕ್ಕೆ ಹೊಣೆಗಾರಿಕೆ ಪೊಲೀಸ್ ಕಮಿಷನರ್. ಸಾಲು ಕಾರಣ ಕೊಟ್ಟಿದೆ ಸರ್ಕಾರ. ಮಾಡಿದ್ದು ಸರಿನಾ ನಿಮಗೆ? ನಿಮ್ಮ ಸರ್ಕಾರದ ಮೇಲೆ ಪೊಲೀಸ್ ಇಲಾಖೆಯವರು ನಂಬಿಕೆ. ಇವತ್ತು ಒಬ್ಬ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಒಬ್ಬ ವಿತ್ ಯೂನಿಫಾರ್ಮ್ ರಾಜಭವನದ ಮುಂದೆ ಪ್ರೊಟೆಸ್ಟ್ ಅನ್ನ ಮಾಡಿದ್ರು, ವಿತ್ ಯೂನಿಫಾರ್ಮ್. ನೋಡಿ, ಪೊಲೀಸ್ ಇಲಾಖೆಯಲ್ಲಿ ಒಂದು ಮಾನದಂಡ ಇದೆ, ಯಾರು ಯಾವತ್ತೂ ಕೂಡ ಪ್ರತಿಭಟನೆಗೆ ಧುಮುಕ್ಬಾರ್ದು ಅಂತೇಳಿ. ಯಾಕೆಂದ್ರೆ ಪ್ರತಿಭಟನೆ ತಡೆಯುವಂಥವ್ರು ಅವರು. ಅವರೇ ಪ್ರತಿಭಟನೆಗಳಿದ್ರೆ ಹೆಡ್ ಕಾನ್ಸ್ಟೇಬಲ್ ನಾಳೆ ಅಮಾನತು ಮಾಡ್ಬೋದು, ಅಥವಾ ವಜಾ ಮಾಡ್ಬೋದು, ಸಸ್ಪೆಂಡ್ ಮಾಡ್ಬೋದು, ಡಿ ಹಾಕ್ಬೋದು, ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಹಾಕ್ಬೋದು, ಏನೇ ಹಾಕಿ ತಲೆನೇ ಕೆಡಿಸ್ಕೊಳ್ಳ ಅಂತೇಳಿ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಇವತ್ತು ಒಬ್ಬ ಹೆಡ್ ಕಾನ್ಸ್ಟೇಬಲ್ ರಾಜಭವನದ ಮುಂದೆ ಕುತ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾರೆ, ಧರಣಿಯನ್ನ ಮಾಡ್ತಾರೆ ಅಂತಂದ್ರೆ ನಾಳೆ 2 ಆಗ್ತಾರೆ, ನಾಳದ್ದು 10 ಜನ ಆಗ್ತಾರೆ, ಬರ್ತಾ 100 ಆಗ್ಬೋದು. ಇರುವಂಥ ಇಡೀ ಪೊಲೀಸ್ ಇಲಾಖೆನೇ ವಿರುದ್ಧವಾಗಿ ತಿರುಗಿ ಬೀಳುವಂಥ ಸಂದರ್ಭ ಬಂದು ಒದಗಿದ್ರು ಕೂಡ ಅಚ್ಚರಿ ಇಲ್ಲ. ಮುಂದಿನಷ್ಟು ಇರುತ್ತೆ ಗಮನ. ಎಲ್ಲ ರಾಜಕೀಯ ಆರೋಪ ಪ್ರತ್ಯಾರೋಪಗಳ ನಡುವೆ ಈ ಕಾಲ್ತುಳಿತ ಪ್ರಕರಣದ ತನಿಖೆ ಚುರುಕಾಗಿದೆ. ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ.
RCBಗೆ ಸಂಬಂಧಿಸಿದ ಕೆಲವರನ್ನ ಬಂಧಿಸಿದ್ದಾರೆ ಕೂಡ. ಯಾರನ್ನೆಲ್ಲ ಅರೆಸ್ಟ್ ಮಾಡಲಾಗಿದೆ, ಯಾವ ರೀತಿಯಾದ ಕಾನೂನಾತ್ಮಕ ಪ್ರಕ್ರಿಯೆಗಳು ನಡೀತಾ ಇದೆ ವಿವರಿಸುತ್ತೆ ಈ ವರದಿ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತಕ್ಕೆ 11 ಜನರು ಬಲಿ. RCB ಮಾರ್ಕೆಟಿಂಗ್ ಮುಖ್ಯಸ್ಥ ಸೇರಿ 3 ಅರೆಸ್ಟ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾಲ್ತುಳಿತ ಕೇಸ್ಗೆ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಈ ಕೇಸ್ಗೆ ಸಂಬಂಧಿಸಿದಂತೆ RCB ಮ್ಯಾನೇಜ್ಮೆಂಟ್ ಸಿಬ್ಬಂದಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. RCB ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಸೇರಿದಂತೆ 3 ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರ ಅನುಮತಿ ಪಡೆಯದೆ ಪೋಸ್ಟ್ ಹಾಕಿದ್ದಕ್ಕೆ RCB ಮಾರ್ಕೆಟಿಂಗ್ ಹೆಡ್ ಸೋಸಲೆಯನ್ನ ಬಂಧಿಸಲಾಗಿದೆ. ಅಲ್ಲದೆ DNA ಸಂಸ್ಥೆಯ ಕಿರಣ್ ಮತ್ತು ಸುಮಂತ್ ಅರೆಸ್ಟ್ ಆಗಿದ್ದಾರೆ. ನಿಖಿಲ್ ಬಂಧಿಸಿದ್ಯಾಕೆ? ನಿಖಿಲ್ ಸೋಸಲೆ RCB ಮ್ಯಾನೇಜ್ಮೆಂಟ್ನ ಮಾರ್ಕೆಟಿಂಗ್ ಹೆಡ್ ಆಗಿದ್ದ. ಇವರೇ ಸೋಷಿಯಲ್ ಮೀಡಿಯಾದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ವಿಕ್ಟರಿ ಪರೇಡ್ ಅಂತ ಪೋಸ್ಟ್ ಹಾಕಿದ್ದಾರೆ. ಅಲ್ಲದೆ ಪೊಲೀಸರ ಅನುಮತಿ ಪಡೆಯದೆ ಪೇಜ್ನಲ್ಲಿ ಪರೇಡ್ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ. ಆದರೆ ಪರೇಡ್ ಬಗ್ಗೆ ಕಮಿಷನರ್ ನಿರಾಕರಿಸಿದ ನಂತರ ಪೋಸ್ಟ್ ಡಿಲೀಟ್ ಮಾಡಿರಲಿಲ್ಲ. ಇಷ್ಟೇ ಅಲ್ಲದೆ ಸ್ಟೇಡಿಯಂನಲ್ಲಿ ಸೆಲೆಬ್ರೇಷನ್ಗೆ ಉಚಿತ ಟಿಕೆಟ್ ಅಂತ ಘೋಷಿಸಲಾಗಿತ್ತು. ಗೇಟ್ ನಂಬರ್ 9 ಮತ್ತು 10 ಬಳಿ 1 ಗಂಟೆಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ರು. ಮಧ್ಯಾಹ್ನ 3ಕ್ಕೆ ಸ್ಟೇಡಿಯಂಗೆ ಅಭಿಮಾನಿಗಳಿಗೆ ಉಚಿತ ಪ್ರವೇಶ ಅಂತ ಪೋಸ್ಟ್ ಹಾಕಲಾಗಿದೆ. ನಿಖಿಲ್ ಸೂಚನೆಯಂತೆ DNA ಮ್ಯಾನೇಜ್ಮೆಂಟ್ ಕಂಪನಿ ವರ್ತಿಸಿತ್ತು. ಈ ಪೋಸ್ಟ್ ಹಾಕಿದ್ದಕ್ಕೆ ಲಕ್ಷಾಂತರ ಮಂದಿ ಸೇರೋದಕ್ಕೆ ಕಾರಣವಾಗಿದೆ. ಹೀಗಾಗಿಯೇ ಕಾಲ್ತುಳಿತ ಉಂಟಾಗಿ 11 ಮಂದಿ ಜೀವ ಬಿಟ್ಟಿದ್ದಾರೆ. ಪೊಲೀಸರು ಕಾರ್ಯಕ್ರಮಕ್ಕೆ ಅನುಮತಿ ನಿರಾಕರಿಸಿದ್ದರೂ ಕೂಡ ಉಚಿತ ಪಾಸ್ ಬಗ್ಗೆ ಪೋಸ್ಟ್ ಹಾಕಿದ್ದು ಯಾಕೆ? ನಿಮಗೆ ಬೇರೆ ಯಾರಾದರೂ ಪೋಸ್ಟ್ ಹಾಕಲು ಹೇಳಿದ್ದಾರೆ? ಸ್ಟೇಡಿಯಂ ಕಾರ್ಯಕ್ರಮ ನಿಗದಿ ಮಾಡಿಕೊಂಡಿದ್ಯಾವಾಗ? ನೀವು ವಿಕ್ಟರಿ ಪರೇಡ್ ಬಗ್ಗೆ ಹೇಗೆ ನಿರ್ಧಾರ ಕೈಗೊಂಡ್ರೆ? ಟಿಕೆಟ್ ವಿಚಾರದಲ್ಲಿ ತುಂಬ ಗೊಂದಲ ಆಗಿದ್ದು ಯಾಕೆ? ಕಾಲ್ತುಳಿತ ಪ್ರಕರಣದ ಬಗ್ಗೆ ನಿಮಗೆ ಗೊತ್ತಿರೋದು ಏನು ಎಂದು ಸೋಸಲೆಗೆ ಪೊಲೀಸರು ಪ್ರಶ್ನಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸರ್ಕಾರಕ್ಕೆ ಒಂದು ಸವಾಲಿದೆ. ಬಹಳ ಬೇಸರ ಆಗುತ್ತೆ. 16 ವರ್ಷದ ಈ ಪತ್ರಿಕೋದ್ಯಮದ ಅವಧಿಯಲ್ಲಿ ಯಾವತ್ತೂ ಕೂಡ ಇಂಥ ಒಂದು ಸಂದರ್ಭ ಬಂದು ಒದಗುತ್ತೆ. ಒಬ್ಬ ಪೊಲೀಸ್ ಕಮಿಷನರ್ ಅವರನ್ನು ಸಸ್ಪೆಂಡ್ ಮಾಡ್ತಾರೆ ಸರ್ಕಾರ ಅಂತ ನಾನು ಯಾವತ್ತೂ ಕೂಡ ಬಯಸಿರಲಿಲ್ಲ. ಇವತ್ತು ಹಾಗಾಗಿದೆ. ಒಂದು ವರ್ಗಾವಣೆ ಮಾಡ್ಬೋದಿತ್ತು. ಏನೋ ಎಡವಟ್ ಆಗಿದೆ, ಓಕೆ ಅಂತೇಳಿ ವರ್ಗಾವಣೆ ಮಾಡ್ಬೋದಿತ್ತು. ಓಕೆ, ಏನೋ ಆಗಿದೆ ಅಂತ ಅಂದ್ಕೋಬೋದು. ಆದರೆ ಫಾರ್ ದ ಫಸ್ಟ್ ಟೈಮ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಪೊಲೀಸ್ ಆಯುಕ್ತರೊಬ್ಬರು ಅಮಾನತಾಗಿರೋದು. ಅದು ಒಬ್ಬ ದಕ್ಷ ಹಾಗೆ ಪ್ರಾಮಾಣಿಕ ಅಧಿಕಾರಿ. ಕಾರಣ ಬೇಡ, ಮಾಡೋದು ಬೇಡ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡ್ರು, ರಿಕ್ವೆಸ್ಟನ್ನು ಮಾಡಿಕೊಂಡ್ರು. ಯಾಕೆ ನಿಮ್ಗೆ ಏನಾಗ ಆಗಲ್ಲ ಅಂದರೆ ಬಿಟ್ಬಿಡಿ ಅಂತ ಹೇಳಿದವ್ರು ಯಾರು? ನಿಮಗೆ ಗೊತ್ತಿರಲಿ, ಅವತ್ತು ಗಾಯಾಳುಗಳು ರಸ್ತೆಯಲ್ಲಿ ಬಿದ್ದಿದ್ದಾಗ ಅವರನ್ನು ಆಸ್ಪತ್ರೆಗೆ ಎತ್ಕೊಂಡೋಗಿದ್ದು ಇದೇ ಪೊಲೀಸರು. ಅಂಥ ಪೊಲೀಸರಿಗೆ ಇಂಥ ಒಂದು ಶಿಕ್ಷೆ. ನೀವು ಮೊಸರನ್ನ ತಿಂದು ಪೊಲೀಸರ ಮೂತಿಗೆ ಒರೆಸಿದ್ರಲ್ಲ, ಸರಿನಾ ಇದು? ಆಯಿತು, ಅನಧಿಕೃತ ಕಾರ್ಯಕ್ರಮ ಅಂತೇಳಿ FIR ಅಲ್ಲಿ ಹೇಳ್ತಿದೆಯಲ್ಲ, ಆ ಅನಧಿಕೃತ ಕಾರ್ಯಕ್ರಮಕ್ಕೆ DCM DK ಶಿವಕುಮಾರ್ ಅವರು ಯಾಕೆ ಭಾಗವಹಿಸಿದ್ರು? CM ಅವರ ಮನೆಗೆ ಫ್ರಾಂಚೈಸಿ ಅವರನ್ನು ಕರ್ಕೊಂಡು ಹೋಗಿದ್ಯಾರು? ಯಾಕೆ? ಕಮಿಷನರ್ ಅನುಮತಿ ಕೊಟ್ಟಿಲ್ಲ ಅಂತ CMಗೆ ಹೇಳಿದ್ಯಾರು? ನಾವು ಇದ್ದ ವಿಧಾನಸೌಧದ ಬಳಿಯಲ್ಲಿ ಏನು ಗಲಾಟೆ ಆಗಿಲ್ಲ ಅಂತ ವಿಡಿಯೋಗಳು ನೋಡಿ ಒಮ್ಮೆ ಸೋಷಿಯಲ್ ಮೀಡಿಯಾದಲ್ಲಿ. ಆ ವಿರಾಟ್ ಕೊಹ್ಲಿನ ಪಳ್ಳಾಡಿ ಮಾಡಿಟ್ರಂತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಗಲಾಟೆ ಆಗಿದ್ದು ಅಂತ ಹೇಳ್ತಾರೆ CM ಅವರು. ಹಾಗಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಕರ್ನಾಟಕದಲ್ಲಿ ಇಲ್ವಾ? ವಿಧಾನಸೌಧ ಕೂಗಾಳ್ತೆ ದೂರದಲ್ಲಿಲ್ವಾ? ನಿಮಗೆಲ್ಲ ಗೊತ್ತಿತ್ತಲ್ವಾ? ಸುಮ್ಮನೆ ಅದನ್ನೇ ಹೇಳಿದ್ದು. ನೀವು ತಿಂದು ಮೊಸರನ್ನ ಕಮಿಷನರ್ ಬಾಯಿಗೆ ಬಳದ್ರಿ, ಅಷ್ಟೇ ಆಗಿದ್ದು. ಇದೆಲ್ಲ ಪಾಠ ಪೊಲೀಸ್ ಇಲಾಖೆಯವ್ರಿಗೆ. ಬ್ರೇಕ್ ಆದಮೇಲೆ ಮುಂದಿನ ವೆಲ್ಕಮ್ ಬ್ಯಾಕ್. RCB ವಿಜಯೋತ್ಸವದ ದುರಂತಕ್ಕೆ ಪೊಲೀಸರನ್ನ ತಲೆದಂಡ ಮಾಡಿದ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಜನ ರೊಚ್ಚಿಗೆದ್ದಿದ್ದಾರೆ. ಇದಕ್ಕೆ CM DCM ಅವರೇ ಹೊಣೆ ಅಂತ ಕಿಡಿಕಾರ್ತಿದ್ದಾರೆ ಜನ.
ಪೊಲೀಸರ ಪರವಾಗಿ ನಿಂತಿದ್ದಾರೆ ಕರ್ನಾಟಕದ ಮಂದಿ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಎಳೆದ್ರು ಅನ್ನೋ ಹಾಗೆ ಸರ್ಕಾರದ ತಪ್ಪಿಗೆ ಪೊಲೀಸರ ತಲೆದಂಡ ಮಾಡಿದ್ದಕ್ಕೆ ಸರ್ಕಾರಕ್ಕೆ ಜನರು ಚೀಮಾರಿ ಹಾಕ್ತಿದ್ದಾರೆ. ಬೀದರ್, ಗದಗ, ಬೆಳಗಾವಿ, ಧಾರವಾಡ, ಕಾರವಾರ, ಚಿಕ್ಕಮಗಳೂರು, ಮೈಸೂರು, ಕೋಲಾರ ಸೇರಿದಂತೆ ರಾಜ್ಯಾದ್ಯಂತ ಸಿಎಂ, ಡಿಸಿಎಂ ಹಾಗೂ ಗೃಹ ಸಚಿವರ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರದ ತಲೆದಂಡ ಆಗ್ಬೇಕು ಸರ್. ಮೊದಲನೇದಾಗಿ ತಲೆದಂಡ ಅಂಬೋದೇನದ ಈ ರಾಜ್ಯ ಸರ್ಕಾರ ಹೊತ್ಕೋಬೇಕು. ಯಾಕಂದ್ರೆ ಇವತ್ತು ಯಾವುದೇ ಪೂರ್ವಭಾವಿ ತಯಾರಿ ಇರಲಾರ್ದೇನೆ ಇವತ್ತಂಬದು ಪೊಲೀಸರಿಗೆ ಅಂಬದು ನೀವು ತುರಂತವಾಗಿ ಪರ್ಮಿಷನ್ ಇರಲಾರ್ದೆ ಒತ್ತಡ ಹಾಕಿ ನೀವು ತಾವು ಮಾಡಿದ್ರಿ, ಅದಕ್ಕೆ ತಲೆದಂಡ ಏನಂದ್ರೆ ಸರ್ಕಾರ ಆಗಬೇಕು. ಜನರ ಸಾವಿಗೆ ಸರ್ಕಾರವೇ ಹೊಣೆ. ಮೊದಲು ತಪ್ಪು ಮಾಡಿರೋದು ಸರ್ಕಾರದ ಪ್ರತಿನಿಧಿ ಆದಂಥ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸೇರಿ ಗೃಹ ಸಚಿವ ಸೇರಿ ಅಷ್ಟರು ರಾಜೀನಾಮೆ ಆಗಬೇಕು. ತಲೆದಂಡ ಯಾರ್ದು ಆಗ್ಬೇಕಂದ್ರೆ ಮೊದಲು ಸರ್ಕಾರದ ಆಗಬೇಕು. ಎತ್ತಿಗೆ ಜ್ವರ, ಎಮ್ಮೆಗೆ ಬರೆ ಎಳೆದಿದ್ದಾರೆ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳೆದ್ರು ಅಂಥೇಳಿ ಒಂದು ಹಿರಿಯರು ಗಾದೆ ಮಾತು ಹೇಳಿದ್ದಾರೆ. ಆ ರೀತಿಯಾಗಿ ಸರ್ಕಾರ ತಾನು ಮಾಡಿದಂಥ ತಪ್ಪನ್ನು ಅಧಿಕಾರಿಗಳ ಮೇಲೆ ಹಾಕಿ ಬಚಾವಾಗುವಂತಹ ಒಂದು ಷಡ್ಯಂತ್ರವನ್ನು ಮಾಡ್ತಾಯಿದೆ. ಇದು ಸರಿಯಲ್ಲ. ಪ್ರಾಮಾಣಿಕ ಅಧಿಕಾರಿಗಳ ಮೇಲೆ ಈ ರೀತಿ ಆಪಾದನೆ ಭರಿಸಿ ಅವರೇ ಹೊಣೆಗಾರರು ಅಂಥೇಳಿ ಅವರನ್ನು ಹೊಣೆಗಾರರನ್ನಾಗಿ ಮಾಡುವಂಥದ್ದು ಭಾಳ ದೊಡ್ಡ ತಪ್ಪು. ಅದಕ್ಕೆ ಸರ್ಕಾರನೇ ಇದರ ಹೊಣೆ. ಸಮಾನ ಮನಸ್ಕರ ವೇದಿಕೆಯಿಂದ ಪ್ರೊಟೆಸ್ಟ್. ಪೊಲೀಸರನ್ನ ಹರಕೆಯ ಗುರಿ ಮಾಡ್ತಿದ್ದಾರೆ. ಏಕಾಏಕಿ ನಿರ್ಧಾರ ಮಾಡಿದ ಸರ್ಕಾರದ್ದು ಭಾಳ ತಪ್ಪಿದೆ. ಇದರಲ್ಲಿ ಸುಮ್ಮನೆ ಒಂದು ಪೊಲೀಸ್ ಆಯುಕ್ತರಾಗಲಿ, ಪೊಲೀಸ್ ಇಲಾಖೆಗೆ ತಲೆದಂಡ ಕೊಟ್ಟು ಅವರು ಜನಸಾಮಾನ್ಯರಿಗೆ ಹರಕೆ ಕುರಿ ಥರ ಮಾಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ಇದೊಂದು ಕಪ್ ಚುಕ್ಕೆ. ಆದರೆ ಸರ್ಕಾರ ಒಂದು ಯೋಚನೆ ಮಾಡಬೇಕಿತ್ತು. ಯಾಕೆಂತಂದ್ರೆ ಇಷ್ಟು ಜನ ಅಭಿಮಾನಿಗಳು ಇದ್ದಾರೆ, ಆಡಿದ್ದಾರೆ ಅಂದಾಗ ಅವ್ರಿಗೆ ಸನ್ಮಾನ ಮಾಡೋದು ತಿರ್ಗಾ ಒಂದು ವಾರ ಟೈಮ್ ಕೊಟ್ಟು ಆ ಜನಗಳು ಎಷ್ಟು ಜನ ಬರ್ತಾರೆ ಅನ್ನೋ ಎಲ್ಲ ಮಾಹಿತಿ ತಗೊಂಡು ಆಗ ಬಿಟ್ಟಿದ್ರೆ ಯಾರಿಗೂ ಸಾವಿಗೀಡಾಗ್ತಿರಲಿಲ್ಲ. ಇವತ್ತು ನಿಜವಾಗ್ಲೂ ಖುಷಿ ತಂದು ಒಂದು ಕಡೆ ನಮ್ಮ ಕರ್ನಾಟಕಕ್ಕೆ ಕಪ್ಪು ಚುಕ್ಕೆ ತಂದು ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೂ ನೋಡಿ ಏನು ಅಧಿಕಾರಿಗಳು ಪೊಲೀಸರನ್ನ ಎತ್ತಿ ಕಟ್ಟುವ ಕೆಲಸ ಮಾಡ್ತಿದ್ದಾರೆ. ಯಾವುದೇ ರೀತಿಯ ಒಂದು ಭದ್ರತೆ ಇಲ್ಲದೇ ನಮ್ಮ ಒಂದು ಪೊಲೀಸ್ ಇಲಾಖೆ ಮೇಲೆ ಎತ್ಕಟ್ಟೋಂಥದ್ದು, ಅವರಿಂದ ಆಯಿತು ಅಂಥದ್ದು ತಪ್ಪಿಸ್ಕೊಳ್ಳೋಂಥ ಒಂದು ಕೆಲಸಗಳು ಮಾಡ್ತಾಯಿದ್ದಾರೆ. ಅವ್ರ ಮಕ್ಕಳುಗಳಾಗಿರ್ಬೋದು, ಮೊಮ್ಮಕ್ಕಳಿಗಾಗಿರ್ಬೋದು, ಸೆಲ್ಫಿಗೋಸ್ಕರ, ರೀಲ್ಸ್ಗೋಸ್ಕರ ವಿಧಾನಸೌಧದಲ್ಲಿ ಯಾವುದೂ ಕೂಡ ನಮ್ಮ ಅಧಿಕಾರ ಇರ್ತದೆ, ಯಾರೂ ಕೂಡ ಬರೋಕ್ಕಾಗಲ್ಲ ಅಲ್ಲಿ ಅಂತ ಅಂದ್ಬಿಟ್ಟು ತಮ್ಮ ಅಧಿಕಾರವನ್ನು ಉಪಯೋಗಿಸ್ಕೊಂಡು ವಿಧಾನಸೌಧದಲ್ಲಿ ಅವರು ಈ ಒಂದು ಕೆಲಸಗಳನ್ನ ಮಾಡ್ತಾರೆ. ಮೊದಲು ಸಿಎಂ, ಡಿಸಿಎಂ ಅರೆಸ್ಟ್ ಆಗಲಿ. ಸೂತಕ 11 ಜನ ಸತ್ತ ಮೇಲೆ ಕೂಡ ನೀವು ವಿಜಯೋತ್ಸವ ವಿಧಾನಸೌಧದಲ್ಲಿ ಮಾಡ್ತೀರಿ. ನಿಮ್ಗೇನು ನೈತಿಕತೆ ಇದೆಯಾ? ನಿನ್ನ ಮಗ ಸತ್ತಿದ್ದೀರಿ, ನಿನ್ನ ಮಕ್ಕಳು ಸತ್ತಿದ್ದೀರಿ, ನೀವು ಮಾಡ್ತಾ ಇದ್ದೀರಾ? ಇವತ್ತು ಯಾರೋ ಅಮಾಯಕರ ಮಕ್ಕಳು ಸತ್ತರು, ನಿಮ್ಗೇನಾಗಬೇಕು? ನಿಮ್ಮ ಮಕ್ಕಳೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡಿದ್ರಿ, ಅವ್ರು ಏನಿಗೆ ಅವಶ್ಯಕತೆ ಐತ್ರಿ? ನಿಮ್ಮ ಸ್ಟೇಜ್ ಮೇಲೆ ಜಮೀರ್ ಮಗ ಇರ್ಬೋದು, ಗೋವಿಂದರಾಜು ಮಗ ಇರ್ಬೋದು, ಎಲ್ಲರೂ ಮಕ್ಕಳು ಒಪ್ಕೊಳ್ತಾ ಇದ್ದಾರೆ. ಅವಾಗ ನಿಮ್ಮ ಮಕ್ಕಳು ಮಾತ್ರ ಸೇಫ್ಟಿ, ಈ ಬೇರೆ ಮಕ್ಕಳು ನಿಮಗೆ ಅನಾಥ. ಇವತ್ತು ಈ ಕೂಡಲೇ ನಿಮ್ಗೆ ನೈತಿಕತೆ ಇದ್ದರೆ ಡಿ.ಕೆ. ಶಿವಕುಮಾರ್, ಪರಮೇಶ್ವರ್, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಒಟ್ಟಿನಲ್ಲಿ ಸಿಎಂ, ಡಿಸಿಎಂ ನಡೆಗೆ ಕರುನಾಡು ಕೆಂಡವಾಗಿದ್ದು ಪೊಲೀಸರನ್ನ ಅಮಾನತು ಮಾಡಿ ಹರಕೆಯ ಗುರಿ ಮಾಡಬಾರದು. ಈ ಸರ್ಕಾರವೇ ಇದರ ಹೊಣೆ ಹೊರಬೇಕು ಎಂದು ಜನರು ಕಿಡಿಕಾರ್ತಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಉಗಿದು ಉಪ್ಪಿನಕಾಯಿ ಹಾಕ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.